ಈ ಹಿಂದೆ ರಚಿತಾರಾಮ್ ಅವ್ರನ್ನ ನೀವು ಬೇರೆ ಬೇರೆ ಥರ ನೋಡಿದಿರಿ ಸಿನಿಮಾದಲ್ಲಿ. ನಾನು ಇಡೀ ಮೈ ಮುಚ್ಚಿ ತೋರಿಸಿದ್ದೀನಿ. ಒಂದು ಹೀರೋಯಿನ್ ಎಕ್ಸ್ಪ್ಲಾಯ್ಟ್ ಮಾಡುವಂಥ ಡೈರೆಕ್ಟರ್ ಅಲ್ಲ ನಾನು, ಒಂದು ಹೀರೋಯಿನ್ ಬಾಡಿ ಎಕ್ಸ್ಪ್ಲಾಯ್ಟ್ ಮಾಡುವಂಥ ಡೈರೆಕ್ಟರ್ ಅಲ್ಲ. ನಿರ್ಮಾಪಕರಿಗೆ ಸಂಬಂಧ ಇಲ್ಲದ ಒಬ್ಬ ವ್ಯಕ್ತಿ ಸಿನಿಮಾ ಮೇಲೆ ಚೇತರ್ತಾರೆ. ಯಾಕಂದ್ರೆ ಶಿವಣ್ಣವ್ರು ಬಂದಾಗ ಸಿನಿಮಾದ ನಾಯಕಿ ಇಲ್ಲ, ನಾಯಕ ಇಲ್ಲ, ನಿರ್ದೇಶಕ ಇಲ್ಲ ಅಂದ್ರೆ ಅದು ನಾವು ಅವ್ರು ಮಾಡೋ ಅವಮಾನ ಅಂತ ನಾನು ಫೀಲ್ ಮಾಡಿ. ನಾನೇನು ಅವ್ರನ್ನ ಲವ್ ಮಾಡ್ತಿರ್ಲಿಲ್ಲ, ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ಪ್ರಪೋಸ್ ಮಾಡಿಲ್ಲ. ನಾವೆಲ್ಲರೂ 30,000 ರೂಪಾಯಿ ಪರ್ ಡೇ ರೂಮಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಅವ್ರಿಗೆ 3 ಲಕ್ಷ ರೂಪಾಯಿ ರೂಮ್ ಹಾಕಿ 7 ಸ್ಟಾರ್ ಒಬ್ಬರು ಸಪರೇಟ್ ಆಗಿದ್ದಾರೆ. ನಾನು ಪ್ರತಿ ಸಿನಿಮಾದಲ್ಲಿ ಒಂದು 11 ಸಿನಿಮಾದಲ್ಲಿ 11 ಜನ ಹೀರೋಯಿನ್ಗಳು ಇರ್ತಾರೆ, ಪ್ರಪೋಸ್ ಮಾಡೋಕ್ಕಾಗುತ್ತೆ. ಸಂಜು ವರ್ಸ್ ಗೀತಾ 2 ಚಿತ್ರತಂಡ ನಟಿ ರಚಿತಾರಾಮ್ ವಿರುದ್ಧ ಈಗ ದೂರನ್ನು ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಿರ್ದೇಶಕರಾದಂತಹ ನಾಗಶೇಖರ್ ಅವರಿದ್ದಾರೆ, ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗ ಫಿಲಂ ಚೇಂಬರ್ಗೆ ದೂರನ್ನ ನೀಡಿದ್ದೀರಾ, ಏನಾಯ್ತು, ಎಲ್ಲಿವರೆಗೆ ಬಂತು ಅಪ್ಡೇಟು, ಯಾವ ಕಾರಣಕ್ಕೋಸ್ಕರ? ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ರಚಿತಾರಾಮ್ ಅವರು ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಹೇಳಿ ದೂರನ್ನು ಕೊಟ್ಟಿದ್ವಿ. ಅಂದ್ರೆ ಅವ್ರು ಇರುವಂತಹ ಕೆಲವೊಂದು ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಅವರ ಅಭಿಮಾನಿಗಳು ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಇದಕ್ಕೆ? ಏನಂತ ಹೇಳಿ ದೂರನ್ನ ಕೊಟ್ಟಿದ್ದೀರಾ ಫಿಲಂ ಚೇಂಬರ್ಗೆ? ಸಂಜು ವರ್ಸ್ ಗೀತಾ ಪಾರ್ಟ್ 2 ಸಿನಿಮಾದ ರಿಲೀಸು ನಾವು ಪ್ಲಾನ್ ಮಾಡಿದ್ದು ಜನವರಿ 10, 2025. ಜನವರಿ 7ನೇ ತಾರೀಕು ನಿರ್ಮಾಪಕರಿಗೆ ಸಂಬಂಧ ಇಲ್ಲದ ಒಬ್ಬ ವ್ಯಕ್ತಿ ಸಿನಿಮಾ ಮೇಲೆ ಸ್ಟೇ ತರ್ತಾರೆ. ಅದರಿಂದ 10ನೇ ತಾರೀಕು ನಾವು ರಿಲೀಸ್ ಮಾಡೋಕ್ಕಾಗಲ್ಲ. ಕಾನೂನು ರೀತಿಯ ವಿಚಾರಗಳಿಗೋಸ್ಕರ ನಾವು 17ನೇ ತಾರೀಕು ರಿಲೀಸ್ ಮಾಡ್ತೀವಿ, ಒಂದು ಟ್ರಯಲ್ ರನ್ ಅಂತ. ಏನು 10ನೇ ತಾರೀಕು ಪ್ಲ್ಯಾನ್ ಮಾಡಿದ್ವಲ್ಲ ಜನವರಿ 10ಕ್ಕೆ, ಅಲ್ಲಿವರೆಗೂ ರಚಿತಾರಾಮ್ ಅವರು ಶೂಟಿಂಗ್ ಬಿಗಿನಿಂಗ್ ಮುಹೂರ್ತದಿಂದ ಹಿಡಿದು ಸಾಂಗ್ ರಿಲೀಸ್, ಲೊಕೇಶನ್ಗಳಾದ ಪ್ರೆಸ್ ಮೀಟ್ಗಳು ಮತ್ತು ಕೊನೆಗೆ ರಿಲೀಸ್ ಇವೆಂಟಲ್ಲಿ 2-3 ಇವೆಂಟ್ಗಳಲ್ಲಿ ಬಂದಿದ್ದಾರೆ. ಆ ವಿಡಿಯೋಗಳನ್ನು ಅವರ ಫ್ಯಾನ್ಸ್ ಆಗ್ಬೋದು, ಅವರಿಗೆ ಸಂಬಂಧಿಸಿದವರಾಗ್ಬೋದು ಕಟ್ ಮಾಡಿ ರಚಿತಾರಾಮ್ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಸತ್ಯ, ಅದೆಲ್ಲ ಸುಳ್ಳಿಲ್ಲ. ಬಟ್ ಅದಷ್ಟು ನಡೆದಿದ್ದು ಅವರು ತೋರಿಸ್ತಾ ಇರೋ ವಿಡಿಯೋದಲ್ಲಿರುವಂಥದ್ದು 2025 ಜನವರಿ 10ಕ್ಕೆ ಪ್ಲ್ಯಾನ್ ಮಾಡಿದ ರಿಲೀಸ್ನ ಹಿಂದಿನ ವಿಡಿಯೋಗಳು. 17ನೇ ತಾರೀಕು ಮಾಡಿದ್ದು ನಾವು. ಇಟ್ ವಾಸ್ ಎ ಟ್ರಯಲ್ ರನ್. ಸೊ ಈ ಟ್ರಯಲ್ ರನ್ ಮಾಡ್ತಾ ಇದ್ದೀವಿ ಅಂತ ರಚಿತಾರಾಮ್ ಅವ್ರು ಕೂಡ ಗೊತ್ತಿತ್ತು. ಸಿನಿಮಾದ ಆ್ಯಕ್ಚುಯಲ್ ರಿಲೀಸ್ ಈ ಸ್ಟೇಟ್ ಡಿಸ್ಮಿಸ್ ಆದಮೇಲೆ ನಮ್ಮದೇನು ಸಿನಿಮಾದ 21 ಹೃದಯ ಸ್ಪರ್ಶಿ ಭಾಗದ ಚಿತ್ರೀಕರಣ ಏನಿತ್ತು, ಆ ಫುಟೇಜ್ ನಮಗೆ ಸಿಕ್ಕಿರಲಿಲ್ಲ. ಬಿಕಾಸ್ ದಟ್ ಪರ್ಸನ್ ಹ್ಯಾಡ್ ಬ್ರಾಟ್ ದ ಸ್ಟೇ ಆನ್ ಲ್ಯಾಬ್ ಆಲ್ಸೋ. ಅಲ್ಲಿ ನಮ್ಮ 21 ನಿಮಿಷದ ಫುಟೇಜ್ ಕಚ್ಕೊಂಡಿತ್ತು. ಸೊ ನಿರ್ಮಾಪಕರು ಏನು ಹೇಳಿದ್ರು, ಈಗ ಟ್ರಯಲ್ ರನ್ ಮಾಡೋಣ, ಸ್ಟೇ ಡಿಸ್ಮಿಸ್ ಆಗಲಿ, ಅದಾದಮೇಲೆ ಮತ್ತೆ 2 ಕೋಟಿ ಹೋಗುತ್ತೆ, ಖರ್ಚು ಮಾಡೋಣ. ಆ್ಯಕ್ಚುಯಲ್ ರಿಲೀಸ್, ನಮ್ಮ ಸಿನಿಮಾ ಒಳ್ಳೆಯ ಸಿನಿಮಾ, ಅದನ್ನು ಜನರಿಗೆ ನಾವು ತಲುಪಿಸ್ಬೇಕು, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಂಥೇಳಿ ನಾವು ಡಿಸೈಡ್ ಮಾಡಿದ್ವಿ. ಆ ಡಿಸಿಷನ್ ಮೇಲೆ ನಾವು ಎಲ್ಲ ಮತ್ತೆ ಸ್ಟೇ ಡಿಸ್ಮಿಸ್ ಆದಮೇಲೆ ಫುಟೇಜ್ ತಂದು ರೆಕಾರ್ಡಿಂಗ್ ಮಾಡಿ, ಎಫೆಕ್ಟ್ಸ್ ಮಾಡಿ, ಮಿಕ್ಸ್ ಮಾಡಿ, ಸಿನಿಮಾ ವಿಜುವಲ್ಸ್ನ DI ಮಾಡಿ ಕರೆಕ್ಟಾಗಿ ನನ್ನ ನಿರ್ದೇಶಕನ ಕನಸಿನ ಸಿನಿಮಾವನ್ನು ರೆಡಿ ಮಾಡಿದ್ವಿ. ಅದಕ್ಕೆ ಜೂನ್ 6ಕ್ಕೆ ನಾವು ರಿಲೀಸನ್ನು ಫಿಕ್ಸ್ ಮಾಡಿದ್ವಿ. ಈ ಜೂನ್ 6ಕ್ಕೆ ಫಿಕ್ಸ್ ಮಾಡಿದ ರಿಲೀಸ್ಗೆ ಬರಬೇಕಾದ ಯಾವ ಕೆಲಸಗಳಿಗೂ ಅವ್ರು ಬಂದಿಲ್ಲ ಅಂತ ನಾವು ದೂರು ಕೊಟ್ಟರು. ಬಿಕಾಸ್ ದಿಸ್ ಇಸ್ ದ ಆ್ಯಕ್ಚುಯಲ್ ರಿಲೀಸ್. ಆಮೇಲೆ ಆ ಹೃದಯ ಸ್ಪರ್ಶಿ ಭಾಗದ 5 ಚಿತ್ರಣ ಏನು ನಾವು ಆ್ಯಡ್ ಮಾಡಿದ್ವಿ, ಅದರ 5 ಸೀನ್ಗಳು ರಚಿತಾರಾಮ್ ಹೋಗಿತ್ತು. ಅದಕ್ಕೆ ಅವ್ರು ಡಬ್ಬಿಗೆ ಬರಬೇಕಾಗಿತ್ತು. ನಾನು ರಿಕ್ವೆಸ್ಟ್ ಮಾಡಿದೆ, ಬಂದಿಲ್ಲ. ಅವ್ರ ಮ್ಯಾನೇಜರ್ಸ್ ಹೇಳಿದ್ರು ಅವ್ರು ತುಂಬ ಬ್ಯುಸಿ ಇದ್ದಾರೆ ಅಂತ. ಓಕೆ, ತುಂಬ ಬ್ಯುಸಿ ಇದ್ದರೆ ಸಂತೋಷ ಅಲ್ವಾ, ನಮ್ಮ ಹೀರೋಯಿನ್ ಬ್ಯುಸಿ ಇದ್ದರೆ ನಾವು ಖುಷಿ ಪಡೋಲ್ಲ. ಸರಿ ಆಗಲಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಬೇರೆಯವ್ರನ್ನ ಡಬ್ ಮಾಡಿಸಿದೆ. ಅವರ ಹತ್ತಿರಕ್ಕಿರೋ ವಾಯ್ಸನ್ನ ಇಟ್ಕೊಂಡು ಡಬ್ ಮಾಡಿಸಿ ಸಿನಿಮಾ ರಿಲೀಸಿಗೆ ತಂದು ರಿಲೀಸಿಗೆ ತಂದ ಮೇಲೆ 1 ತಿಂಗಳ ಹಿಂದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ. ಜೂನ್ 6, 2025 ಇಸ್ ದ ಆ್ಯಕ್ಚುಯಲ್ ರಿಲೀಸ್ ಆಫ್ ದ ಫಿಲಮ್ ಸಂಜು ವರ್ಸ್ ಗೀತಾ ಪಾರ್ಟ್ 2 ಅಂತ. ಅಲ್ಲಿಂದ ಈ 1 ತಿಂಗಳಿಂದ ಏನು ಚೇಂಬರಲ್ಲಿ ನಾವು ಮಾಡೋದಲ್ಲ ಪ್ರೆಸ್ ಮೀಟ್, ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಲ್ಲ, ಅಲ್ಲಿಗೆ ಅವ್ರು ಬರಬೇಕಾಗಿತ್ತು. ಅಲ್ಲಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಅಲ್ಲಿಂದ ಇವತ್ತಿನವರೆಗೂ ಯಾವುದಾದ್ರೂ ಈವೆಂಟಲ್ಲಿ ಅವರು ಭಾಗವಹಿಸಿರೋ ಒಂದು ವಿಡಿಯೋ ಆಗಲಿ ಫೋಟೋ ಆಗಲಿ ಕಳಿಸಿದ್ರೆ ನಾನು ಪ್ರೇಕ್ಷಕನ ಮುಂದೆ, ಚೇಂಬರ್ ಮುಂದೆ ಅವ್ರನ್ನ ಕ್ಷಮೆ ಕೇಳ್ತೀನಿ. ಅಂದರೆ ಉದ್ದೇಶ ಏನು, ಇದರ ಹಿಂದಿನ ಉದ್ದೇಶ ಏನು, ಗೈರಾಗಲಿಕ್ಕೆ ಹಿಂದೇಟು ಹಾಕಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ದಾರೆ ಅಲ್ಲ. ಈಗ ಉದ್ದೇಶಗಳು ಗೊತ್ತಿದ್ರೆ ನಾನು ಅದನ್ನು ಒಂದು ಸೊಲ್ಯೂಷನ್ ತರ್ಬೋದಾಗಿತ್ತು. ಈಗ ನಾಗಶೇಖರ್ ಅವರು ಸರಿಯಾಗಿ ನಮ್ಮ ಜೊತೆ ನಡ್ಕೊಂಡಿಲ್ಲ ಅಂತಂದರೆ ಏನೋ ಸಾರಿ ಕೇಳ್ಬೋದಾಗಿತ್ತೇನೋ, ನನಗೆ ಬರೋ ಸಂಭಾವನೆ ಬಂದಿಲ್ಲ ಅಂತಂದಿದ್ರೆ ಕೊಡ್ಬೋದಾಗಿತ್ತೇನೋ. ನಮ್ಮಿಂದ ಅವರಿಗೆ ಯಾವ ತೊಂದರೆನೂ ಆಗಿಲ್ಲ. ಅವ್ರಿಗೆ ಏನು ಗೌರವ ಸಿಗಬೇಕು ಅದರ 2 ಪಟ್ಟು ಗೌರವ ಕೊಟ್ಟಿದ್ದೀವಿ. ಅವ್ರಿಗೇನು ಸಂಭಾವನೆ ಸಿಗಬೇಕು ಅದನ್ನು ಸಂಪೂರ್ಣವಾಗಿ ಪಾವತಿಸಿದ್ದೀವಿ. ಅವ್ರನ್ನ ಎಷ್ಟು ಗೌರವದಿಂದ ಕೇಳ್ಕೋಬೇಕು ಅದಕ್ಕಿಂತ ಹೆಚ್ಚಿನ ಗೌರವದಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ.
ಆ ಎಲ್ಲ ಮೆಸೇಜಸ್ನ ನಾನು ಮಾಧ್ಯಮಗಳಿಗೆ ಮುಂದಿನ ದಿನಗಳು ಕಳಿಸ್ತೀನಿ. ಸೊ ಈ ಆ್ಯಕ್ಚುಯಲ್ ರಿಲೀಸ್ ಏನಿತ್ತು June 6th, ಇದು ಅಟ್ಲೀಸ್ಟ್ ನಾನೇನಂದ್ರೆ 2 ದಿನ ಬನ್ನಿ. ಶಿವಣ್ಣವ್ರು ಬರ್ತಾ ಇದ್ದಾರೆ ಪ್ರೀ ರಿಲೀಸ್ ಇವೆಂಟ್ಗೆ 1ನೇ ತಾರೀಕು, June 1 ಬರ್ತಾ ಇದ್ದಾರೆ. ಅವತ್ತು ಬನ್ನಿ. ಅವತ್ತೇನೋ ಪ್ರಾಕ್ಟಿಕಲ್ ರೀಸನ್ ಹೇಳಿದ್ರು, ಓಕೆ, ಬರಲಿಲ್ಲ. ಯಾಕೆಂದರೆ ಶಿವಣ್ಣವ್ರು ಬಂದಾಗ ಸಿನಿಮಾದ ನಾಯಕಿ ಇಲ್ಲ, ನಾಯಕ ಇಲ್ಲ, ನಿರ್ದೇಶಕ ಇಲ್ಲ ಅಂದರೆ ಅದು ನಾವು ಅವ್ರು ಮಾಡೋ ಅವಮಾನ ಅಂತ ನಾನು ಫೀಲ್ ಮಾಡೋದು. ಯಾಕೆಂದರೆ ನಮ್ಮ ಅಣ್ಣ ನಮಗೆ ಪ್ರಾಣಕ್ಕಿಂತ ಹೆಚ್ಚು. ಅದು ಒಂದು. ಎರಡನೇದು, ಅಟ್ಲೀಸ್ಟು ನೀವು ತುಂಬ ಬ್ಯುಸಿ ಇದ್ದರೆ, ನೀವು ಯಾವಾಗ ಫ್ರೀ ಇರ್ತೀರಿ ಹೇಳಿ, ಒಂದಷ್ಟು TV ಚಾನಲ್ಸ್, ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ, ಅವರನ್ನು ನೀವಿರೋ ಜಾಗಕ್ಕೆ ಕಳಿಸ್ಕೊಡ್ತೀನಿ. ಎಲ್ರಿಗೂ ಸಿನಿಮಾ ಬಗ್ಗೆ, ರಿಲೀಸ್ ಬಗ್ಗೆ ಮಾತಾಡಿ ಒಂದಷ್ಟು ಇಂಟ್ರೆಸ್ಟ್ ಕೊಡಿ. ಅದನ್ನೂ ಮಾಡಲಿಲ್ಲ. ಕೊನೆಗೆ ಇನ್ನೇನು ಮಾಡೋದು, ಇದಕ್ಕೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಉದ್ದೇಶ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ಸೊ ಅವರ ಮ್ಯಾನೇಜರ್ಸ್ಗೆ ಹೇಳಿದೆ, ನೋಡಿ ಈ ಥರ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ರಚಿತಾ ಅವರು ಆಗಲಿ, ನಾನು ಚಿತ್ರತಂಡ ರಚಿತಾ ಅವ್ರ ಜೊತೆ ಆಗಲಿ ತುಂಬ ಚೆನ್ನಾಗಿದ್ದೀವಿ 2 ವರ್ಷದಿಂದ. 2 ದಿನ ಡೇಟನ್ನು ನೀವು ಅರೇಂಜ್ ಮಾಡಲಿಲ್ಲ ಅಂತಂದರೆ ನಾವು ಮುಂದೆ ಏನಾದರೂ ಚೇಂಬರ್ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಇನ್ನೊಂದು ನಮ್ಮ ದಾರಿ ನಾವು ನೋಡ್ಕೊಬೇಕಲ್ಲ. ಸೊ ಆ ಥರ ಮಾಡಿದ್ರೆ ನಮ್ಗೆ ನೋವಾಗುತ್ತೆ. ಒಂದು ಹೆಣ್ಣು ಮಗು ಮೇಲೆ ನಾವು ಕಂಪ್ಲೇಂಟ್ ಮಾಡಿ ಅವರಿಂದ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳುವಂಥ ಕಷ್ಟಕ್ಕೆ ನನ್ನನ್ನು ಸಿಗಿಸ್ಬೇಡಿ. ನಾನು ನಿಮ್ಗೆ ಸಿನಿಮಾ ಕೊಟ್ಟಿದ್ದೀನಿ, ಸಂಭಾವನೆ ಕೊಡಿಸಿದ್ದೀನಿ, ಗೌರವ ಕೊಡಿಸಿದ್ದೀನಿ. ಇದಕ್ಕಿಂತ ಮೀರಿ ಏನು ಕೊಡೋಕ್ಕಲ್ಲ. ನಾನು ನಿಮ್ಮನ್ನು ಕೇಳ್ತಾ ಇರೋದು ಹಿಂತಿರುಗಿ ವಾಪಸ್ಸು 2 ದಿನ ಡೇಟು. ಅದೇನು 2 ದಿನ ಕಂಪ್ಲೀಟ್ ಡೇಟ್ ಅಲ್ಲ. ಒಂದಿನ ಶಿವಣ್ಣ ಉಚಿತ ಸಿನಿಮಾ ನೋಡೋಕ್ಕೊಂದು ಅರ್ಧ ದಿನ, ಒಂದಿನ ಒಂದು ಪ್ರೀ ರಿಲೀಸ್ 1 hour ಇಷ್ಟು ಮಾಡಿಕೊಡಿ. ಸಾಧ್ಯ ಆದರೆ ನೀವಿರೋ ಕಡೆ TV ಚಾನಲ್ಸ್ ಕಳಿಸ್ತೀನಿ, ಒಂದು ಬೈಟ್ಸ್ ಕೊಡಿ. ಇಷ್ಟು ಕೇಳಿ ಇದನ್ನೂ ಮಾಡಲಿಲ್ಲ ಅಂದಾಗ ನೋವಾಯ್ತು ನನಗೆ. ಇಟ್ಸ್ ಅನ್ಫಾರ್ಚುನೇಟ್. ಆಮೇಲೆ ಶಿವಣ್ಣವರು ಅಮೇರಿಕೆಯಿಂದ ಬಂದರು. ಅಮೇರಿಕೆಯಿಂದ ಬಂದಮೇಲೆ ಅಣ್ಣ ನೀವು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ, ಅಷ್ಟಾಗಲೇ ಸಿನಿಮಾ ರಿಲೀಸ್ ಆಗಿತ್ತು, ಒಳ್ಳೆ ಪ್ರತಿಕ್ರಿಯೆ ಇತ್ತು. ಸಿನಿಮಾಗಳಿಗೆ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಬರೋದು ನಮ್ಮ ಸಿನಿಮಾಗಳಲ್ಲಿ 2ನೇ ವಾರ 3ನೇ ವಾರಕ್ಕೆ. ಸೊ ಮೌತ್ ಟಾಕ್ ಶುರು ಆಗಬೇಕು, ಫ್ಯಾಮಿಲಿ ಬರಬೇಕು, ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಈ ಹಿಂದೆ ರಚಿತಾರಾಮ್ನವ್ರನ್ನ ನೀವು ಬೇರೆ ಬೇರೆ ಥರ ನೋಡಿದಿರಿ ಸಿನಿಮಾದಲ್ಲಿ, ಆದರೆ ಯಾವ ರೀತಿಯಿಂದ ನಿಮಗೆ ಗೊತ್ತು. ನಾನು ಇಡೀ ಮೈ ಮುಚ್ಚಿ ತೋರಿಸಿದ್ದೀನಿ. ಒಂದು ಹೀರೋಯಿನ್ನ ಎಕ್ಸ್ಪ್ಲಾಯ್ಟ್ ಮಾಡೋಂಥ ಡೈರೆಕ್ಟರ್ ಅಲ್ಲ ನಾನು, ಒಂದು ಹೀರೋಯಿನ್ ಬಾಡಿ ಎಕ್ಸ್ಪ್ಲಾಯ್ಟ್ ಮಾಡೋಂಥ ಡೈರೆಕ್ಟರ್ ಅಲ್ಲ, ಒಂದು ಹೀರೋಯಿನ್ನ ಪರ್ಫಾರ್ಮೆನ್ಸ್ ಟ್ಯಾಲೆಂಟ್ನ ಎಕ್ಸ್ಪ್ಲಾಯ್ಟ್ ಮಾಡೋಂಥ ಡೈರೆಕ್ಟ್ರು. ಅದನ್ನು ಮಾಡಿ ಈ ಸಿನಿಮಾದಲ್ಲಿ ರಚಿತಾರಾಮ್ ಅವ್ರಿಗೆ ಭಾಳ ಅದ್ಭುತವಾದ ಒಂದು ಪಾತ್ರ ಕೊಟ್ಟು ಅದೊಂದು ಅದ್ಭುತವಾದ ಕಥೆ ಮಾಡಿ ಅವ್ರ ಕ್ಲೈಮ್ಯಾಕ್ಸ್ಗೆ ಜನ ಚಪ್ಪಾಳೆ ಹೊಡಿತಾರೆ. ಇದಿಷ್ಟು ಅಪ್ರಿಸಿಯೇಷನ್ ಬಂದಾದಮೇಲೆ ಶಿವಣ್ಣವ್ರನ್ನ ಪ್ರಪೋಸ್ ಮಾಡಿದೆ, ಅಣ್ಣ ಹಿಂಗೆ ಒಂದ್ಸರಿ ಪಿಕ್ಚರ್ ನೋಡಬೇಕು ಅಂತ. ಶಿವಣ್ಣಗೆ ತಕ್ಕ ತುಂಬ ಖುಷಿ ಕೊಟ್ಟು ನಾವು ಮೈಸೂರಲ್ಲಿ ನಮ್ಮ ಶಾಲಾ ಮಕ್ಕಳ ಜೊತೆ ನೋಡ್ತೀವಿ ಸಿನಿಮಾನ ಅಂತಂದರು. ಅಟ್ಲೀಸ್ಟ್ ಆ ಶೋಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಒಬ್ಬ ಹಿರಿಯ ನಿರ್ಮಾಪಕರ ಸೂರಪ್ಪ ಬಾಬು ಅವ್ರನ್ನ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಹೇಳಿದಾಗ, ಇಲ್ಲ ನಾನು ಮಾತಾಡ್ತೀನಿ, ಆ ಶಿವಣ್ಣವರು ಗುರುವಾರ ನೋಡ್ಬೋದು, 2 ದಿನ ಬ್ಲಾಕ್ ಮಾಡ್ತೀನಿ, ಅದಾದಮೇಲೆ ನಿಮ್ಮ TV ಇಂಟ್ರೆಸ್ಟ್ಗೆಲ್ಲ ಒಂದು 2 ದಿನ ಡೇಟ್ ಕೊಡೋ ಥರ ಮಾಡ್ತೀನಿ, ಸುಮ್ಮನೆ ಅಂದರು. ಅದೂ ಆಗಲಿಲ್ಲ. ಕೊನೆಗೆ ಯಾಕೆ ಇದಾಗ್ತಿಲ್ಲ, ಯಾಕೆ ಇವ್ರು ಬರ್ತಿಲ್ಲ ಎಲ್ಲೋದು ಜನಗಳ ಪ್ರಶ್ನೆ, ಪ್ರೇಕ್ಷಕ ಮಹಾಪ್ರಭುಗಳ ಪ್ರಶ್ನೆ ಕೇಳ್ತಾರೆ. ಯಾಕೆ ಸರ್ ರಚಿತಾರಾಮ್ ಅವ್ರು ಬರ್ತಿಲ್ಲ ಅಂತಾರೆ ಥಿಯೇಟ್ರ್ ವಿಸಿಟ್ಗೆ ಹೋದರೆ. ಏನು ಉತ್ತರ ಕೊಡಲಿ ನಾನು? ಈಗ ಒಂದು ಸಕ್ಸಸ್ ಮೀಟ್ ಮಾಡೋಣ, ಒಂದು ಪ್ರೆಸ್ ಮೀಟ್ ಮಾಡೋಣ ಅಂದರೆ ಪತ್ರಿಕಾ ಮಾಧ್ಯಮದವರು, ಪತ್ರಕರ್ತರು ಕೇಳ್ತಾರೆ, ಮಾಧ್ಯಮದವ್ರು ಕೇಳ್ತಾರೆ ನನ್ನನ್ನು, ಯಾಕೆ ರಚಿತಾರಾಮ್ ಅವ್ರು ಬರ್ತಾ ಇಲ್ಲ? ನಮ್ಮ ತಂಡ ಏನು ಉತ್ತರ ಕೊಡೋದು ಅದಕ್ಕೆ? ಕೆಲವೊಂದು ಕಡೆ ನಿಮ್ಮನ್ನ ಇಕ್ಕಟ್ಟಿಗೆ ಸಿಲುಕು ಹಾಕುವಂಥ ಪರಿಸ್ಥಿತಿ ಆಯ್ತಾ ಇದು? ಯಾಕಂದ್ರೆ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಕಾರಣನೂ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಯಾವ ರೀತಿಯ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ, ಹೆಂಗೆ ಅಂತ? ಇದು ಬಹಳ ಕಷ್ಟ ನೋಡಿ. ನನಗೆ ರಚಿತಾರಾಮಲ್ಲಿ ಗೌರವ ಇದೆ, ನಮ್ಮ ತಂಡದ ಮೇಲೆ ಪ್ರೀತಿ ಇದೆ, ನಿರ್ಮಾಪಕರ ಮೇಲೆ ಪ್ರೀತಿ ಇದೆ. ನಾನು ಯಾರ ಪರವಾಗಿ ಹೋರಾಟ ಮಾಡಬೇಕು? ಇದಾಗಿದ್ದ ಸಮಸ್ಯೆ. ನೀವು 2 ದಿನ 3 ದಿನ ಪ್ರಚಾರಕ್ಕೆ ಬರದಿರೋದು, ಅಷ್ಟು ಬ್ಯುಸಿ ಪ್ರಪಂಚದಲ್ಲಿ ಯಾರು ಇರಲ್ಲ. ಯಾಕಂದ್ರೆ ನಾನು 25 ವರ್ಷದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ, 150-160 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಹೀರೋ ಆಗಿ 20 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, 11 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ವಿಷ್ಣು ಸರಿಂದ ಹಿಡಿದು, ಪವರ್ ಸ್ಟಾರಿಂದ ಹಿಡಿದು, ಶಿವಣ್ಣವರಿಂದ ಹಿಡಿದು, ಉಪ್ಪಿ ಸರಿಂದ ಹಿಡಿದು, ಸುದೀಪ್ ಸರಿಂದ ಹಿಡಿದು, ದರ್ಶನ್ ಸರಿಂದ ಹಿಡಿದು, ಮೊನ್ನೆ ನಮ್ಮ ವಿನೋದ್ ಪ್ರಭಾಕರ್ ಅವ್ರಿಗೂ ಆ್ಯಕ್ಟ್ ಮಾಡಿದ್ದೀನಿ ನಾನು. ಡಾಕ್ಟರ್ ರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು ಬಿಟ್ಟು ಬಾಕಿ ಎಲ್ಲ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಕನ್ನಡದಲ್ಲಿ. 2 ಸ್ಕಿಡಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಒಂದು ಪ್ರಚಾರಕ್ಕೆ ಹೋಗದಷ್ಟು ನಾವು ಯಾವತ್ತೂ ಬ್ಯುಸಿ ಆಗಿರಲಿಲ್ಲ. ಆ ಥರದವ್ರು ಯಾರೂ ನೋಡಿರಲಿಲ್ಲ. ವಿಷ್ಣು ಸುಂದರ್ ಸರ್ ಅಂತವರು ಅವ್ರ ಸಿನಿಮಾ ರಿಲೀಸ್ ಆದಾಗ ಇಡೀ ತಂಡನ ಕೂರಿಸ್ಕೊಂಡು ಅವ್ರು ಪ್ಲ್ಯಾನ್ ಮಾಡ್ತಿದ್ರು, ಈ ಸಿನಿಮಾ ರಿಲೀಸಿಗೆ ಮುಂಚೆ ಏನು ಪ್ರಮೋಷನ್ ಮಾಡಬೇಕು, ರಿಲೀಸ್ ಆದಮೇಲೆ ಏನು ಪ್ರಮೋಷನ್ ಮಾಡಬೇಕು. ಎಂತೆಂಥ ಸೂಪರ್ ಸ್ಟಾರ್ಗಳು ಊರು ಸುತ್ತಾ ಇದ್ದಾರೆ ಪ್ರಮೋಷನ್. ಇದು ಇವತ್ತಿನ ನೀಡ್ ಆಫ್ ದಿ ಟೈಮ್ ಆಗಿದೆ, ನೀಡ್ ಆಫ್ ದಿ ಅವರ್. ಜನಕ್ಕೆ ಸಿನಿಮಾ ತಲುಪಿಸ್ಬೇಕು. ಯಾಕೆಂದರೆ ಎಲ್ಲ ಜನ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಸಿನಿಮಾನ. ಥಿಯೇಟ್ರಿಗೆ ಬನ್ನಿ ಅಂತ ಮೋಟಿವೇಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಊರು ಸುತ್ತಕೊಂಡು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಈ ಕಾಲಘಟ್ಟದಲ್ಲಿ ನಾನು ನನ್ನ ಹೀರೋಯಿನ್ನ ಪ್ರಮೋಷನ್ ಬರಬೇಕು ಅಂತ ಬಯಸೋದು ತಪ್ಪಲ್ಲ. ಸಿ ಇಸ್ ದ ಮೇಜರ್ ಅಟ್ರಾಕ್ಷನ್.
ಸಿನಿಮಾಗೆ. ಅವ್ರು ಬರಲಿಲ್ಲ ಅಂದಾಗ ಕೊನೆಗೆ ಅಟ್ಲೀಸ್ಟ್ ಶಿವಣ್ಣವ್ರ ಜೊತೆ ಗುರುವಾರ ಮೈಸೂರಲ್ಲಿ ಆ 250 ಜನ ಮಕ್ಕಳ ಜೊತೆ ನಮ್ಮ ತಂಡ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ, ಶಿವಣ್ಣ ಖುಷಿ ಪಡ್ತಾರೆ ಅಂತ ಪ್ಲ್ಯಾನ್ ಮಾಡಿ ಅದಕ್ಕೂ ಅವರು ರೆಸ್ಪಾಂಡ್ ಮಾಡದೇ ಇದ್ದಾಗ ನನಗೆ ಈ ಅಣೆಕಟ್ಟು ಒಂದು ಲೆವೆಲ್ವರೆಗೂ ತಡೀಬೋದು ಪ್ರೆಷರ್ನ, ಅದಾದಮೇಲೆ ಹೊಡೆದೋಗುತ್ತಲ್ಲ ಆ ಥರ ಆಯಿತು. ಸೊ ಇದರಿಂದ ನಿರ್ಮಾಪಕರಿಗೂ ತೊಂದರೆ ಆಗುತ್ತೆ, ಯಾಕೆಂದರೆ ಒಳ್ಳೆ ರಿಪೋರ್ಟ್ ಇದ್ದಾಗ ಪ್ರಮೋಷನ್ಸ್ ಮಾಡಿ ಸಿನಿಮಾನ ಆಡಿಯನ್ಸ್ಗೆ ರೀಚ್ ಮಾಡಿದ್ರೆ ಇನ್ನೂ ಹೆಚ್ಚೆಚ್ಚು ಕಲೆಕ್ಷನ್ಸ್ ಬರುತ್ತೆ, ಅದರಿಂದ ಪ್ರೊಡ್ಯೂಸರ್ಗೆ ಉಪಯೋಗ ಆಗುತ್ತೆ. ಓಕೆ, ಇನ್ನು ನಟಿ ರಚಿತಾರಾಮ್ ಅವರಿಗೆ ನಾಕ್ಷಿಕ್ ಅವ್ರ ಮೇಲೆ ವೈಯಕ್ತಿಕ ದ್ವೇಷನ ಅಥವಾ ಸಿನಿಮಾ ತಂಡದ ಮೇಲೆ ಬೇಸರನ ಏನು ಅಂತ ಹೇಳಿ, ಯಾಕಂದ್ರೆ ಬೇರೆಯವ್ರ ಹತ್ರ ಏನಾರು ಹಂಚ್ಕೊಂಡಿದ್ದಾರೆ ಈ ವಿಚಾರನ ಏನು ಅಂತ ಹೇಳಿ? ಅಲ್ಲ, ನಾಕ್ಷಿಕರ್ ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಬರೋದಕ್ಕೆ ನಾನೇನು ಅವ್ರನ್ನ ಲವ್ ಮಾಡ್ತಿರ್ಲಿಲ್ಲ, ನಾನು ಮದುವೆ ಮಾಡ್ಕೊಂಡಿದ್ದೆ, ಪ್ರಪೋಸ್ ಮಾಡಿಲ್ಲ. ಇನ್ನೊಂದು ಹಂಗೆ ನಾನು ಪ್ರಪೋಸ್ ಮಾಡಂಗಿದ್ರೆ ನಾನು ಪ್ರತಿ ಸಿನಿಮಾದಲ್ಲಿ ಒಂದು 11 ಸಿನಿಮಾದಲ್ಲಿ 11 ಜನ ಹೀರೋಯಿನ್ಗಳು ಇರ್ತಾರೆ, ಪ್ರಪೋಸ್ ಮಾಡೋಕ್ಕಾಗತ್ತೆ? ನಾವು ನಮ್ಮ ಕೆಲಸ ಏನು ನಾವು ಅಷ್ಟೇ ಮಾಡೋದು. ನೋಡಿ, ರಚಿತಾರಾಮ್ ಅವ್ರ ಜೊತೆ ಶೂಟಿಂಗ್ ಸ್ಪಾಟಲ್ಲಾಗಲಿ ಅಥವಾ ಪರ್ಸನಲ್ ಆಗಿ ಸಿಗ್ತಾರಲ್ಲ ಯಾವ್ದಾದ್ರು ಫಂಕ್ಷನ್ಗೆ, ಅವಾಗ ಮಾತಾಡಿದ್ದು ಬಿಟ್ಟರೆ ಅವ್ರಿಗೆ ಫೋನ್ ಮಾಡಿ ನಾನು ಮಾತಾಡಿದವನೇ ಅಲ್ಲ, ಅವ್ರಿಗೊಂದು ಮೆಸೇಜ್ ಕಳಿಸ್ದವನು ಅಲ್ಲ. ಅವ್ರೇನಾದರೂ ಮೆಸೇಜ್ ಕಳಿಸೋರು ರಿಪ್ಲೈ ಮಾಡಿದ್ದೇನೋ ಹೊರತು ನಾನೇ ಹೊತ್ತು ಫೋನು ಮಾಡಿಲ್ಲ, ಮೆಸೇಜು ಮಾಡಿಲ್ಲ. ನನ್ನ ಕಮ್ಯುನಿಕೇಷನ್ ಏನಿದ್ರು ಯಾವುದೇ ವಿಚಾರ ಆಗಲಿ ಅವ್ರು ಮ್ಯಾನೇಜರ್ಸು, ನಾವು ಪ್ರೊಫೆಷನಲ್ಸು. ಡೇಟ್ ಬೇಕು ಅಂದಾಗ ಮ್ಯಾನೇಜರ್ ಕೇಳ್ತೀವಿ, ಮ್ಯಾನೇಜರ್ ಪೇಮೆಂಟ್ ಕೊಡ್ತೀವಿ, ಡೇಟ್ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ, ನಮಗೇನಿದೆ ನೀಡೋದು ಫುಲ್ಫಿಲ್ ಮಾಡ್ತಾರೆ. ಸೊ ಹಾಗಾಗಿ ಪರಸ್ಪರ ಏನಿಲ್ಲ. ಆ್ಯಕ್ಚುಲಿ ರಚಿತಾ ಅವರು ನನ್ನ ಡೈರೆಕ್ಷನ್ಗೆ ದೊಡ್ಡ ಫ್ಯಾನ್, ತುಂಬ ಚೆನ್ನಾಗಿದ್ರು. ಶೂಟಿಂಗಲ್ಲಿ ಯಾವುದೇ ತೊಂದರೆ ಮಾಡಿಲ್ಲ ಸರ್. 21 ಜನ ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ವಿ, ಅದರಲ್ಲಿ 20 ಜನ ಗಂಡಸರು, ಒಂದೇ ಒಂದು ಹುಡುಗಿ ಬಂದರು ಸರ್. ಅವ್ರು ಹೇಳ್ಬೋದಾಗಿತ್ತು ನಮ್ಮ ತಾಯಿ ಬರ್ತಾರೆ, ಅವ್ರಿಗೊಂದು ಬಿಸ್ನೆಸ್ ಕ್ಲಾಸ್ ಹಾಕಿ ಅಂತ. ಬೇಡ, ಬರ್ಡನ್ ಆಗುತ್ತೆ, ನಾನು ಬರ್ತೀನಿ ಒಬ್ಬಳೇ, ಡೋಂಟ್ ವರಿ ಸರ್ ಅಂಥೇಳಿ ಒಬ್ಬರೇ ಬಂದರು. ಅವರ ಗೌರವಕ್ಕೆ ನಾವೆಲ್ಲರೂ 30,000 ರೂಪಾಯಿ ಪರ್ ಡೇ ರೂಮಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ, ಅವ್ರಿಗೆ 3 ಲಕ್ಷ ರೂಪಾಯಿ ರೂಮ್ ಹಾಕಿ 7 ಸ್ಟಾರಲ್ಲಿ ಒಬ್ಬರು ಸಪ್ರೇಟ್ ಆಗಿತ್ತು. ಯಾಕಂದ್ರೆ ನಮ್ಮ ಮಧ್ಯೆ ಇರೋದು ಅವ್ರಿಗೆ ಅನ್ಕಂಫರ್ಟಬಲ್ ಆಗ್ಬೋದು, ಅಷ್ಟು ಗೌರವ ಇದೆ, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಐ ರೆಸ್ಪೆಕ್ಟೆಡ್ ಆಲ್ವೇಸ್. ಬಟ್ ಇವತ್ತಿಗೆ ನೋವಿದೆ. ಈ ಸಿನಿಮಾ ವಿಚಾರಕ್ಕೆ ನೀವು ಪ್ರಚಾರಕ್ಕೆ ಬರೆದಿರೋದು ನೋವಿದೆ. ಆ ನೋವಿಗೆ ನೀವು ಉತ್ತರ ಕೊಡಬೇಕು, ಸ್ಪಷ್ಟನೆ ಕೊಡಬೇಕು. ನೀವು ಯಾಕೆ ಬಂದಿಲ್ಲ? ಜನ ಕೇಳ್ತಾ ಇದ್ದಾರೆ, ಪ್ರೇಕ್ಷಕರು ಕೇಳ್ತಾ ಇದ್ದಾರೆ, ಯಾಕೆ ಬರ್ತಾ ಇಲ್ಲ ಸರ್ ಅಂತ. ನಾವು ಯಾಕೆ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳೋಣ? ನಿಮಗೇನು ಪ್ರಾಬ್ಲಮ್ ಇದೆ ಬನ್ನಿ ಚೇಂಬರ್ಗೆ ದೂರು ಕೊಟ್ಟಿರೋದು ಅದಕ್ಕೆ. ಚೇಂಬರ್ಗೆ ಬನ್ನಿ, ಚೇಂಬರ್ ಅವರು ಮಾಧ್ಯಮವನ್ನು ಕರೆಸ್ತಾರೆ, ಮಾಧ್ಯಮದ ಮುಂದೆ ಹೇಳಿ, 1 to 1 ಕ್ಲಿಯರ್ ಆಗಲಿ. ನಮ್ಮ ತಪ್ಪಿದೆಯಾ? ಚೇಂಬರ್ ಅವ್ರಿಗೆ ಏನೇ ಶಿಕ್ಷೆ ಕೊಟ್ಟು ಅವ್ರು ಏನು ಹೇಳಿದ್ರು ನಾನು ಅನುಭವಿಸಕ್ಕೆ ರೆಡಿ ಇಲ್ಲ. ಅವರು ಹೇಳಿದ ಸ್ಪಷ್ಟನೆ ಅವರಿಂದಲೇ ತಪ್ಪಾಗಿದೆ ಅಂತಿದೆಯಾ, ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ. ಕಠಿಣ ಕ್ರಮ ಅಂದರೆ ಏನು ಅದು ಮತ್ತೆ ನಾನು ಕೇಳ್ಬೇಡಿ, ಯಾಕೆಂದರೆ ನಿಮ್ಮ ಚೇಂಬರ್ ಬೈಲಾದಲ್ಲಿ ಕಠಿಣ ಕ್ರಮ ಅಂತ ಏನಿದೆ ಅದನ್ನು ನೀವು ತಗೊಳ್ಳಿ. ಯಾವ ನಿರ್ಮಾಪಕರಿಗಾಗಲಿ, ಯಾವ ಚಿತ್ರತಂಡಕ್ಕಾಗಲಿ, ಯಾವ ನಿರ್ದೇಶಕನಿಗಾಗಲಿ, ಯಾರಿಗೂ ತೊಂದರೆ ಆಗಬಾರ್ದು. ಇದು ನಮ್ಮದು. ಓಕೆ, ಈಗ ಫಿಲಮ್ ಚೇಂಬರಿಗೆ ದೂರನ್ನು ಕೂಡ ಕೊಟ್ಟಿದ್ದೀವಿ. ಮುಂದಿನ ನಡೆ ಏನು ಅನ್ನುವಂಥದ್ದು, ನಿಮ್ಮ ನಿರ್ಧಾರಗಳು ಯಾವ ರೀತಿಯಾಗಿರುತ್ತೆ? ಅಲ್ಲ, ಮುಂದಿನ ನಡೆ ತೀವ್ರವಾಗಿರುತ್ತೆ. ಯಾಕೆಂದರೆ ಚೇಂಬರ್ಗಿಂತ ದೊಡ್ಡವರು ಕನ್ನಡ ಚಿತ್ರರಂಗದಲ್ಲಿ ಯಾರೂ ಇಲ್ಲ. ಎನಿ ಲ್ಯಾಂಗ್ವೇಜ್ ಅವರವರಿಗೆ ಅವರವರ ಚೇಂಬರೇ ಪೇರೆಂಟಲ್ ಬಾಡಿ. ಚೇಂಬರ್ ಹೇಳಿದ್ದಕ್ಕೆ ಬೇರೆ ಯಾರೂ ಎರಡನೇ ಮಾತಾಡೋದಿಲ್ಲ. ಸೊ ನಾನು ಚೇಂಬರ್ಗೆ ದೂರು ಕೊಟ್ಟಿದ್ದೀನಿ. ಚೇಂಬರ್ ಏನು ಮಾಡ್ತೀನಿ ಅಂತ ಫಸ್ಟ್ ನೋಡ್ತೀನಿ. ಈಗ ಚೇಂಬರ್ ಅವರು ಒಂದಿನ ಟೈಮ್ ತೊಗೊಂಡಿದ್ದಾರೆ, ಟೈಮ್ ಕೊಡಿ, ನಾವು ರಚಿತಾರಾಮ್ ಸಂಪರ್ಕಕ್ಕೆ ಹೋಗ್ತೀವಿ, ಏನಾಗಿದೆ ಅಂತ ನಾವು ಕೇಳ್ಕೊಂಡು ನಾವು ಕರೆಸ್ತೀವಿ, ನಿಮ್ಮ ಮುಂದೆ ಸ್ಪಷ್ಟನೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಕೊಡಿಸ್ಲಿಲ್ಲ ಅಂತಂದರೆ ಇನ್ನೊಂದು ಮಾರ್ಗ ಇದೆ, ಅದು ಮುಂದಿನ ಮಾರ್ಗ. ನಿರ್ಮಾಪಕರು ನಮ್ಮ ಚಿತ್ರತಂಡ ಸೇರಿ ಅದನ್ನು ಡಿಸೈಡ್ ಮಾಡ್ತೀವಿ. ಓಕೆ, ಇನ್ನು ಕೊನೆಯದಾಗಿ ಅಭಿಮಾನಿಗಳು ಒಂದು ಕಡೆ, ಇನ್ನು ಸಂಜೀವ ಸಂಗೀತ ಪಾರ್ಟ್ 2 ಅಲ್ಲಿ ಅಭಿನಯಿಸಿದಂತಹ ಒಂದಷ್ಟು ಹಿರಿಯ ಕಲಾವಿದರು ಕೂಡ ಒಂದು ಬೇಸರ ಅಂತ ಫಿಲ್ಮ್ ರಿಲೀಸಿಗೆ ಈ ರೀತಿಯಾದಂತಹ ಒಂದಷ್ಟು ಅಡೆತಡೆಗಳು, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಈ ಸಂದರ್ಭದಲ್ಲಿ? ಸರ್, ಏನಾಗುತ್ತೆ, ಒಂದು ಸಿನಿಮಾದಲ್ಲಿ ನಾನು ಇಷ್ಟು ವರ್ಷಗಳು ನೋಡೋದು ಹೀರೋ ಯಾರು ಅಂತ, ಹೀರೋಯಿನ್ ಯಾರು ಅಂತ, ಡೈರೆಕ್ಟರ್ ಯಾರು ಅಂತ. ಇಲ್ಲಿ ನಾನು ಮೊದಲನೇ ವಿಭಾಗದಲ್ಲೇ ಫೇಲ್ಯೂರು, ಹೀರೋಯಿನ್ ಬರ್ತಾಯಿಲ್ಲ ಅನ್ನೋದ್ರಲ್ಲೇ ಫೇಲ್ಯೂರು. ಸೊ ಹಾಗಾಗಿ ಬಾಕಿಯವ್ರನ್ನ ಯಾರು ಕರೆಯಕ್ಕೆ ಹೋಗಿಲ್ಲ. ಕರೆದ್ರೆ ನೀವು ಹೀರೋಯಿನ್ನೇ ಗೊತ್ತಿಲ್ಲ, ನಮ್ಮನ್ನ ಯಾಕೆ ಕರೀತೀರಿ ಅಂತಾರೆ. ಸೊ ಹಾಗಾಗಿ ನಾನು ಯಾರನ್ನೂ ಕರೆಯೋಕ್ಕೆ ಹೋಗಿಲ್ಲ. ಆಮೇಲೆ ಅವರೆಲ್ಲ ನನಗೆ ಬೇಕಾದವರು, ರಂಗಣ್ಣ ರಘುವರ್ ಆಗ್ಬೋದು, ಸಾಧು ಕೋಕಿಲ ಆಗ್ಬೋದು, ತಬಲನಾಣಿಯವರು ಆಗ್ಬೋದು, ನನ್ನ ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾರೆ. ನಾನು ಕರೆದ್ರೆ ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಬರ್ತಾರೆ. ಬಟ್ ನಾನು ಇಲ್ಲೇ ಡಿಸಪಾಯಿಂಟ್ ಆಗಿದ್ದರಿಂದ, ಸೊ ಸೆಂಟರ್ ಆಫ್ ದಿ ಅಟ್ರಾಕ್ಷನೇ ಇಲ್ಲ, ನಾಯಕಿನೇ ಇಲ್ಲ ಅಂದಾಗ ನಾನು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ಆ ವಿಚಾರವಾಗಿ ಕೆಲವು ಇದನ್ನು ಮಾಡಿದೆ. ಇವರು ಫುಲ್ ದುಡ್ಡು ಕೊಟ್ಟು ಇವ್ರು ಗೊತ್ತಿಲ್ಲ ಅಂದರೆ ಕೆಲವರು ಸಣ್ಣ ಪುಟ್ಟ ಪೇಮೆಂಟ್ ಹೋಲ್ಡಲ್ಲಿಟ್ಟೆ, ಹೋಲ್ಡಲ್ಲಿ ಸರ್ ಫುಲ್ ದುಡ್ಡು ಕೊಟ್ಟವರು ಗೊತ್ತಲ್ಲ ಪ್ರಮೋಷನ್ಗೆ. ನಾನು ಇವ್ರಿಗೂ ಕೊಟ್ಬಿಟ್ಟು ಇವರು ಬರ್ದೋದ್ರೆ
ಅವ್ರು ಪ್ರಮೋಷನ್ ಬರ್ತೀವಿ ಅಂತ ಕನ್ಫರ್ಮೇಷನ್ ಕೊಡಲಿ, ಇಮಿಡಿಯೇಟಾಗಿ ತೊಗೊಂಡು. ಓಕೆ, ಇದು ಪೂರ್ವದಲ್ಲೇ ಇದನ್ನ ಕೂತಿ ಬಗೆಹರಿಸ್ಕೊಳ್ಳುವಂತಹ ಪ್ರಕ್ರಿಯೆ ಆಗಲಿಲ್ವಾ ನೀವು ರಚಿತಾರಾಮ್ ಅವರು? ಇಲ್ಲಿವರೆಗೆ ಬೆಳ್ಕೊಂಡ್ಬರ್ಲಿಕ್ಕೆ ಯಾಕೆ ಬಿಟ್ರಿ ಅನ್ನೋಂಥ ಒಂದಷ್ಟು ಚರ್ಚೆಗಳು. ನಾನು ಸರಿಸುಮಾರು 3 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಏಕಾಏಕಿ ಒಂದು ಹುಡುಗಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಅದನ್ನು ಪ್ರಚಾರ ಮಾಡಿ ಅದನ್ನು ಸಿನಿಮಾ ಗೆಲ್ಸ್ಕೊಂಡು ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಸ್ಟುಪಿಡ್. ನಾನು ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ನಿರ್ದೇಶನ, ಛಾಯಾಗ್ರಹಣ, ನಾನು ಸಿನಿಮಾ ನಂಬ್ಕೊಂಡು ಗೆಲ್ಲೋದು ನಾನು ಚೀಪ್ ಪಬ್ಲಿಸಿಟಿನಲ್ಲ. ಬಟ್ ಪಬ್ಲಿಸಿಟಿಗೆ ಬೇಕು, ಪಬ್ಲಿಸಿಟಿಗೆ ನೀವು ಕೈ ಜೋಡಿಸ್ಬೇಕಾಗಿದೆ. ನೀವು ಜೋಡಿಸಿರೋ ನಾನು ನೋವಾಗಿದೆ, ನಾನು ಕಂಪ್ಲೇಂಟ್ ಮಾಡಿ ಇದಕ್ಕೆ ಸ್ಪಷ್ಟನೆ ನೀವು ಬಂದು ಚೇಂಬರ್ ಕೊಡಿ. ಎಸ್, ಇನ್ನು ಸಂಜು ವರ್ಡ್ಸ್ ಗೀತಾ ಪಾರ್ಟ್ 2 ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಏನು ಹೇಳ್ತೀರಾ ಅಭಿಮಾನಿಗಳಿಗೆ? ಈಗ ರಚಿತಾರಾಮ್ ಅವರು ಯಾಕೆ ಪ್ರಮೋಷನ್ ಬರ್ತಾ ಇಲ್ಲ? ಸಂಜು ವೆಡ್ಸ್ ಗೀತಾ ಪಾರ್ಟ್ 2ಗೆ ಸಿನಿಮಾ ಹಿಟ್ಟಾಗಿದೆ. ಇವತ್ತು 12ನೇ ದಿನದ ಪ್ರದರ್ಶನ ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಪ್ರೇಕ್ಷಕರ ಸಂಖ್ಯೆ, ಥಿಯೇಟರ್ ಬರೋ ಸಂಖ್ಯೆ ಹೆಚ್ಚಾಗಿದೆ, ಆ ಮೆಚ್ಚುಗೆ ಹೆಚ್ಚಾಗಿದೆ. ಸೊ ಈ ಕ್ಷಣದಲ್ಲಿ ನನ್ನೆಲ್ಲ ಪ್ರೇಕ್ಷಕ ಪ್ರಭುಗಳನ್ನು ಕೇಳ್ಕೊಳ್ಳೋದಂದರೆ, ಒಂದಷ್ಟು ಗೊಂದಲ ಇದೆ. ಗೊಂದಲ ಕ್ರಿಯೇಟ್ ಆಗಿರೋದು ರಚಿತಾರಾಮ್ ಅವರಿಂದ. ನಾವು ಏನು ತಪ್ಪು ಮಾಡಿಲ್ಲ. ಅವರ ಈಗ ನಾನು ಕಂಟಿನ್ಯೂಸ್ ಅವರ ಕಾಂಟ್ಯಾಕ್ಟ್ ಹೋಗೋದು ಟ್ರೈ ಮಾಡಿದ್ದೀನಿ. ಅವ್ರಿಗೇನು ಸಮಸ್ಯೆ ಇದೆ ನನಗೆ ಗೊತ್ತಿಲ್ಲ. ಅವ್ರ ಸಮಸ್ಯೆನ ಅವ್ರು ಬಂದು ಹೇಳ್ಕೊತಾರೆ. ತಮಗೆಲ್ಲ ಹರ್ಟ್ ಆಗಿದೆ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬನ್ನಿ, ಹೆಚ್ಚಿನ ರೀತಿಯಲ್ಲಿ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ನಾಗಶೇಖರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.